ನಮಸ್ಕಾರ. ಸೊ ನಾಗರಾಜ್ ಅವರೊಬ್ಬರು ದೂರದಲ್ಲಿದ್ದವ್ರಿಗೆ ಫೋನ್ ಮುಖಾಂತರನೇ ಇವ್ರು ಇಲ್ಲಿಂದ ಮಂತ್ರಗಳು ಹೇಳಿ ಸೊ ತಡೆ ಒಂದು ಹೊಡೆದು ಪರಿಹಾರ ಮಾಡಿಕೊಟ್ಟವ್ರೆ. ಸೊ ಅವ್ರಿಗೆ ರಿಸಲ್ಟ್ ಸಿಕ್ಕೈತೆ. ಯಾಕಂದರೆ ಫೋನಲ್ಲೇ ತಡೆ ಹೊಡೆಯೋದು ಇದು ಸಾಮಾನ್ಯವಾಗಿ ಯಾರ ಕೈಯಲ್ಲೂ ಅಂದರೆ ಶಕ್ತಿ ಇದ್ದರೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಬಟ್ ಇದು ರಿಸಲ್ಟ್ ಕೊಟ್ಟರೆ ಮಾತ್ರ ಅದನ್ನು ನಾವು ಒಪ್ಪಬೇಕಾಗುತ್ತೆ. ಇಲ್ಲಾಂದರೆ ರಿಸಲ್ಟ್ ಸಿಕ್ಕಿಲ್ಲ ಅಂದಾಗ ಅದು ವೇಸ್ಟ್ ಆಗುತ್ತೆ. ಯಾಕಂದರೆ ವ್ಯಕ್ತಿನೇ ಹತ್ರ ಬಂದು ತಡೆ ಹೊಡೆದ್ರು ಕೆಲವೊಂದು ಸರಿ ರಿಸಲ್ಟ್ ಸಿಗೋಲ್ಲ. ಬಟ್ ಫೋನ್ ಮುಖಾಂತರ ಅವರೆಲ್ಲೋ ಇರ್ತಾರೆ, ಇವ್ರು ಇಲ್ಲಿಂದ ಒಂದು ತಡೆ ಅಂತ ಹೊಡೆದ್ರೆ ಅದು ಸೊ ರಿಸಲ್ಟ್ ಸಿಕ್ಕರೆ ಅದನ್ನು ನಾವು ಒಪ್ಪೋಣ, ಸಿಕ್ಕಿಲ್ಲ ಅಂದರೆ ಅದನ್ನು ಬಿಟ್ಬಿಡೋಣ. ಸೊ ಈ ಥರದ್ದೊಂದು ಕೇಸು ನಾಗರಾಜ್ ಅವ್ರು ಅಟೆಂಡ್ ಮಾಡಿ ರಿಸಲ್ಟ್ ಕೊಟ್ಟವ್ರೆ. ಫೋನ್ ಮುಖಾಂತರನೇ ಪರಿಹಾರ ಮಾಡಿರೋದು. ಸೊ ಅದ್ರ ಬಗ್ಗೆ ಮಾತಾಡ್ತಾರೆ. ಹೇಳಿ, ಅದು ಯಾವ ಥರದ್ದು? ಲಾಸ್ಟ್ ಟೈಮ್ ಅವ್ರು ನಮಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಟ್ಟು ಈ ಥರ ನಮಗೊಂದು ಚಾನಲ್ ನೋಡಿದ್ದೆ, ಸ್ವದೇಶ ಮೀಡಿಯಾ ನೋಡಿದರೆ ನಮ್ಗೆ ಅದು ತಾರ ಸುತ್ತಿರೋದು ಕಾಯಿನೂ ಒಂದು ನಿಂಬೆಹಣ್ಣು ಬೇಕು, ಒಂದು 2 ತಾಯ್ತೆ ಬೇಕು ಅಂದರು. ಸರಿ ಆಯ್ತಪ್ಪ ಕಳಿಸ್ಕೊಡ್ತೀನಿ, ನಿಮ್ಮ ಅಡ್ರೆಸ್ ಕಳಿಸಿದ್ರು. ಸರಿ ಆಯಿತು ಅಂತೇಳಿ ಕಳಿಸಿದ್ರಲ್ಲ. ಕಳಿಸಾದ್ಮೇಲೆ ಒಂದು 2-3 ದಿನ ನಾನು ಅವ್ರಿಗೆ ಸಿಕ್ಕಿಲ್ಲ. ಆಮೇಲೆ ನಾನು ಸ್ವಲ್ಪ ಬಿಸಿ ಇರ್ಕ ತಿರ್ಗಾ ಒಂದು ಟೈಮು ನೈಟ್ ಕೂತ್ಕೊಂಡು ಅವ್ರಿಗೊಂದು ಫೋನ್ ಮಾಡಿದ್ದೆ. ಅದು ಹೋಯ್ತು, ಒಂದು 3-4 ದಿವಸ ಆಯಿತು. ಅವ್ರ ಜಾಗಕ್ಕೆ ಅದು ಪಾರ್ಸಲ್ ಕಳಿಸಿದ್ದೆ. ಕಳಿಸಾದ್ಮೇಲೆ ನಾವು ಅವ್ರು ಫೋನ್ ಮಾಡಿದರು. ಆಮೇಲೆ ಅವರು 2 ತೆಂಗಿನಕಾಯಿ, ಒಂದು 4 ನಿಂಬೆಹಣ್ಣು, ಸೌತೆಕಾಯಿ, ಈ ಬುದ್ಧಿಗಡ್ಡೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಕುತ್ಕೊಂಡ್ರಪ್ಪ, ಒಂದು 2 ಕಡ್ಡಿ ಎಣ್ಸಿ ಅಂತ ಹೇಳಿದೆ. ಇಬ್ಬರು ಗಂಡ ಹೆಂಡತಿ ಕುತ್ಕೊಂಡಿದ್ರಲ್ಲಿ. ಇಲ್ಲಿ ನಮ್ಮ ಬೆಂಗಳೂರಿಂದ 170 ಕಿಲೋಮೀಟ್ರ್ ಆಗುತ್ತೆ ಅವರಿರೋ ಜಾಗ. ನಾವಿಲ್ಲಿ ಬೆಂಗಳೂರಲ್ಲಿ ಆಫೀಸಲ್ಲಿ ಕುತ್ಕೊಂಡು ನಾನು ಸಾಯಂಕಾಲ ಆದರೆ ಮಾಡಿದ್ದೆ. ನಾನು ಮಾಡ್ತಾನೆ ಅವ್ರಿಗೇನಾಯಿತು, ಮೈಯೆಲ್ಲ ಬಾಡಿ ಎಲ್ಲ ಫುಲ್ ಫ್ರೀ ಆಯಿತು. ತುಂಬ ಎಮ್ಮನ್ಗೆ ಅವ್ರಿಗೆ ಮೈಸಸ್ಗೂ ಅಷ್ಟೇ ಫುಲ್ಲು ತಲೆನೋವು, ತಲೆ ಭಾರ, ಸೊಂಟ ಜಾಸ್ತಿ ಇಟ್ಕೊಳೋದು, ಅದು ಆಗೋದು. ಸೇಮ್ ಇವ್ರಿಗೂ ಗಂಡ ಎಂದಿಗೂ ಹಂಗೆ ಆಗ್ತಾನೆ ಇತ್ತು. ಇಲ್ಲಿ ಮಾಡ್ತಾನೆ ಅವ್ರಿಗೆ ರೆಡಿ ಮಾಡಿದ್ದು. ಆಮೇಲೆ ಅದು ಕ್ಲಿಯರ್ ಆದಮೇಲೆ ಅವತ್ತು ನೈಟೇನೆ ಅವ್ರಿಗೆ ಒಬ್ರು ಕುದುರೆ ಮೇಲೆ ಇಟ್ಕೊಂಡು ಒಂದು ಹುಡುಗಿ ಥರ ಓಡ್ತೈತಂತೆ. ಇವರು ಕುದುರೆಯಿಂದನೇ ಬಾಣ ಬಿಟ್ಟಿದ್ದಾರೆ. ಅವ್ರ ಅಪ್ಪನು ಶನೇಶ್ವರನ್ ಹೋಗಿದ್ದಾರೆ. ಶನೇಶ್ವರನು ಅವತಾರ ತೋರಿಸಿದ್ದಾರೆ. ಅವ್ರು ಬೆಳಗ್ಗೆ ಎದ್ದು ನನಗೆ ಫೋನ್ ಮಾಡಿದ್ರು. ಏನಪ್ಪ ಆಯಿತು ಅಂದರೆ ಸಮಯ ಆರಾಮಾಗಿತ್ತು. ರಾತ್ರಿ ಈ ಥರ ಕನ್ಸಲ್ಲಿ ಬಂತು, ಒಂದು ಹೆಣ್ಣು ಆತ್ಮ ಥರನ ಏನೋ ಇತ್ತು, ಅದು ನಮ್ಮ ಹತ್ರ ಬರ್ತಾ ಇತ್ತೇನೋ. ಯಾರೋ ಒಂದು ಕುದುರೆಯಲ್ಲಿ ಬಂದರು ನನ್ನ ಕನ್ಸಲ್ಲಿ. ಕುದುರೆಯಲ್ಲಿ ಬಂದ್ಬಿಟ್ಟು ಬಾಣ ಬಿಟ್ರು. ಬಾಣ ಬಿಟ್ಟು ಅದು ಒಂದು ಬಂಧನ ಮಾಡಿದ್ದಾರೆ ಅಲ್ಲಿ. ತಾಕತ್ತಿರೆ ಮಾಡ್ಬೇಕದ, ನಾನೇ ಮಾಡಿದ್ದೆ ನಾನೇ ಅಪ್ಪ ಅವಾಗ್ಬಿಟ್ಟು ಮಾಡಿದ್ದಾರೆ. ಆಮೇಲೆ ನನಗೆ ಅಪ್ಪ ತೋರಿಸಿದ್ದಾರೆ. ನಾನು ಅದು ಕಟ್ಟೆಲ್ಲ ಹೊಡೆದಾದ್ಮೇಲೆ ಆಮೇಲೆ ತಿರ್ಗಾ ನೆನ್ನೆನೂ ಫೋನ್ ಹೆಂಗಪ್ಪ ಇದ್ದೇನೆ, ಸ್ವಲ್ಪ ಆರಾಮಾಗಿದ್ದಾರೆ, ಮಿಸ್ಸಸ್ ಎಲ್ಲ ಆರಾಮಾಗಿದ್ದಾರೆ ಅಂತ. ಈ ಥರ ನಾನು ಚಾನಲ್ಗೆ ಹೋಗ್ತಾ ಇದ್ದೀನಿ, ಒಂದು ಟೈಮ್ ಫೋನ್ ಮಾಡ್ತೀನಿ, ಸುಮ್ಮನೆ ಅವ್ರ ಹತ್ರ ಆದರೆ ಮಾತಾಡ್ತೀನಿ ಸುಮ್ಮನೆ ನಾನು ಅಂತ ಹೇಳಿದ್ದಾರೆ. ಮಾತಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಇದು ಮಾಡಿದ್ದೀನಿ ನಾನು ಫೋನ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮಿದ್ದೀರಾ? ಆರಾಮಿದ್ದೀವಿ ಸರ್. ತಾವು ಆರಾಮಿದ್ದೀರಾ ಸರ್? ಹಾಂ, ಆರಾಮಿದ್ದೀವಿ. ಹೇಳಿ, ಒಂದು ಅನುಭವ ನಿಮಗೆ. ಯಾಕಂದರೆ ನಾಗರಾಜ್ ಅವರು ಇಲ್ಲಿಂದನೇ ಒಂದು ಪರಿಹಾರ ಮಾಡಿಕೊಟ್ಟಿರೋದು. ನಿಮ್ಮ ಜಾಗಕ್ಕೆ ಅವ್ರು ಬಂದಿಲ್ಲ, ಬಟ್ ಅದು ನಿಮಗೆ ಕನಸಲ್ಲಿ ಒಂದು ಸೂಚನೆಯನ್ನು ಸಿಕ್ಕಿದೆ. ಅದನ್ನು ಹೇಳಿದ್ರು. ಯಾವ ಥರ ಅನಿಸುತ್ತೆ, ಏನು ತೊಂದರೆ ಇತ್ತು, ಯಾವ ಥರ ನೀವು ಪರಿಹಾರ ಪಡೆದ್ರಿ ತಿಳಿಸಿ. ಸರ್, ಮೊದಲು ನಿಮ್ಗೆ ಸ್ವದೇಶ ಮೀಡಿಯಾ ತಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಾವು. ಯಾಕಂದ್ರೆ ನಾವು ಈಗ ಗೊತ್ತಿರ್ಲಿಲ್ಲ ಸರ್ ನಮ್ಗೆ. ಈಗ ತಮ್ಮ ಸ್ವದೇಶ ಮೀಡಿಯಾ ನೋಡಿ ಕಾಲ್ ಮಾಡಿದ್ದೆ ಸರ್ ನಮ್ಮ ಗುರುಜಿ ಅವ್ರಿಗೆ. ಅವರು ಅದೇ ಸರ್, ನಾನು ಸುಮಾರು ವರ್ಷಗಳಿಂದ ಬಹಳ ತೊಂದರೆ ಅನುಭವಿಸ್ತಿದ್ವಿ ಸರ್. ನಾವು ನಮ್ಮ ವೈಫ್ ಸರ್. ಅಂದ್ರೆ ಏನೋ ಪ್ರಯೋಗ ಆಗಿ ಏನೋ ಬಹಳ ಸಮಸ್ಯೆ ಆಗ್ಬಿಟ್ಟಿತ್ತು ಸರ್. ಮೈಕೈ ನೋವು, ತಲೆನೋವು, ಒಟ್ಟ ಸಮಾಧಾನ ಇಲ್ಲ. ಮನೇಲಿ ರಾತ್ರಿ ನಿದ್ರೆ ಇಲ್ಲ ಸರ್ ನಮ್ಗೆ. ಅದನ್ನ ಅಂದ್ರೆ ದೇವಸ್ಥಾನಕ್ ಹೋದಾಗ ಸ್ವಲ್ಪ ಕಡಿಮೆ ಆಗೋದು. ಎಲ್ಲಾ ದೇವಸ್ಥಾನ ಅಡ್ಡಾಡ್ಬಿಟ್ಟಿದೀವಿ ಸರ್ ನಾವು. ದೇವಸ್ಥಾನಕ್ ಹೋದಾಗ ಕಡಿಮೆ ಇರ್ತಿದ್ವಿ ಸರ್. ಮತ್ತೆ ಹೊರಗಡೆ ಬಂದ್ಮೇಲೆ ಮತ್ತೆ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಸರ್. ಅದು ಅಂದ್ರೆ ಮನೇಲಿ ಜಗಳ, ಕಿರಿಕಿರಿ, ಈ ತರ ಎಲ್ಲಾ ಸಮಸ್ಯೆ ಆಗ್ತಿತ್ತು ಸರ್. ನನ್ಗೆ ಡೌಟ್ ಇತ್ತು ಸರ್, ಅದು ಏನೋ ಅಂತ ಬೇರೆ ಎಲ್ಲ ಸಣ್ಣ ಪುಟ್ಟ ಇಲ್ಲಿ ತೋರ್ಸಿದೀವಿ ಸರ್ ನಾವು. ಆದ್ರೂ ಏನು ನಮ್ಗೆ ಗುಣ ಆಗಿರ್ಲಿಲ್ಲ ಸರ್ ಅದು ಸಮಸ್ಯೆ. ಆಮೇಲೆ ನೀವು ಮೀಡಿಯಾದಲ್ಲಿ ನೋಡಿದೆ ಸರ್. ನಾನು ನೋಡಿ ನಮ್ ಗುರುಜಿ ಅವ್ರಿಗೆ ಕಾಲ್ ಮಾಡಿದೆ ಸರ್, ನಾಗರಾಜ್ ಗುರುಜಿ ಅವ್ರಿಗೆ. ಅವರು ಅಲ್ಲಿಂದನೇ ನೋಡ್ಬಿಟ್ಟು ತಿಳಿಸಿದ್ರು ಸರ್ ನಮ್ಗೆ ಸಮಸ್ಯೆ. ಆಯ್ತು, ನಾನ್ ಮಾಡ್ಕೊಡ್ತೀನಿ ಅಂತ ಕೆಲ್ಸಬೇಡಿ ನೀವು ಅಂತ ಅಂದ್ರು ಸರ್ ಅವರು. ಆಮೇಲೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಸರ್, ನೋಡಿ ಗುರುಜಿ ಅವರು ಬಹಳ ತೊಂದರೆ ಆಗಿದೆ ನೋಡಿ ಅಂತ. ಆದ್ಮೇಲೆ ಅವರು ನಿಮ್ಗೆ ಒಂದು ವಿಡಿಯೋದಲ್ಲಿ ತೋರಿಸಿದ್ರು ಸರ್. ಅವರು ತೋರಿಸಿದ್ರಲ್ಲ ಸರ್, ಅದು ತಾಯ್ತಾ ಮತ್ತೆ ಸಿಟ್ಟಿ, ಅದನ್ನ ನೋಡಿ ಕಾಲ್ ಮಾಡಿದ್ದೆ ಸರ್ ಅವ್ರಿಗೆ. ಅವರು ಅಲ್ಲಿಂದನೇ ನೋಡಿದ್ರು ಸರ್. ಅಲ್ಲಿಂದನೇ ನೋಡಿ ಮಾಡಿ ಕಳ್ಸಿದಾರೆ ಸರ್ ನಮ್ಗೆ. ಕಳ್ಸಿದ್ಮೇಲೆ ಬಂತು ಸರ್. ಅದು ಬಂದ್ಮೇಲೆ ನಾವು ಮನೇಲೆ ಅಲ್ಲಿಂದನೇ ಅವರು
ಮಾಡಿಕೊಟ್ರು ಸರ್ ನಮ್ಗೆ. ಅವ್ರು ಅಲ್ಲಿ ನೋಡಿದ ತಕ್ಷಣ ನಮ್ಗೆ ನಮ್ಮ ವೈಫ್ಗೆ ಅದು ಕೆಲವೊಂದಿಷ್ಟು ಹೇಳಿದ್ರು ಸರ್. ಅದನ್ನ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಮೈಕೈ ನೋವೆಲ್ಲ ತಲೆನೋವು ಎಲ್ಲ ಕಡಿಮೆ ಆಗ್ಬಿಡ್ತು ಸರ್ ನಿಮ್ಗೆ. ಇಮಿಡಿಯೇಟ್ಲಿ ಸರ್ ಅವಾಗೆ ಕಡಿಮೆ ಆಗ್ಬಿಡ್ತು. ನಮ್ಮ ವೈಫ್ ಕೂಡ ಹೇಳಿದ್ರು ಸರ್ ಎಲ್ಲ ಕಡಿಮೆ ಆಗಿದೆ ನೋವು. ಅವ್ರು ಬರೇ ಮಲ್ಕೋತಾ ಇದ್ರು ಸರ್, ಬರೇ ಮೈಕೈ ನೋವು ಅಂತ ಹೇಳ್ಬಿಟ್ಟು. ಸುಮ್ನೆ ನಾವು ಹಾಸ್ಪಿಟ್ಲಿಗೆ ತೋರ್ಸೋದು, ಸುಮ್ನೆ ಮಾರ್ನಿಂಗ್ ವಾಕ್ ಮಾಡೋದು, ಏನ್ ಮಾಡಿದ್ರು ಕಡಿಮೆ ಆಗ್ತಿರ್ಲಿಲ್ಲ ಸರ್ ನಮ್ಗೆ. ಅದು ತೊಂದ್ರೆ ಎಲ್ಲ ಹಾಸ್ಪಿಟಲ್ ಎಲ್ಲ ನಾರ್ಮಲ್ ಸರ್ ಅಲ್ಲಿ. ಆದ್ರೆ ಎದಕ್ ಆಗ್ತಾ ಇದೆ ಒಂದು ಗೊತ್ತಾಗ. ಆದ್ರೆ ನನಗೆ ಡೌಟ್ ಇತ್ತು ಸರ್, ಯಾಕಂದ್ರೆ ಈಗ ದೇವಸ್ಥಾನಕ್ಕೆ ಹೋದಾಗ ಕ್ಲಿಯರ್ ಇರ್ತಿತ್ತು. ಹೊರಗಡೆ ಬಂದ್ಮೇಲೆ ಮತ್ತೆ ಅದೇ ತರ ಆಗ್ತದೆ ನಂಗೆ ಡೌಟ್ ಇತ್ತು ಸರ್. ಅದು ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಿತ್ತು. ಆದ್ರೆ ಅದನ್ನ ಹೇಗೆ ವಾಸಿ ಹೆಂಗ್ ತರ ಅದನ್ನ ಕ್ಲಿಯರ್ ಮಾಡ್ಕೋಬೇಕಂತ ಗೊತ್ತಾಗ್ತಿರಲ್ಲ ಸರ್ ನಮ್ಗೆ. ಬಹಳ ಪ್ರಾಬ್ಲಮ್ ಅನುಭವಿಸ್ಬಿಟ್ಟಿದೀವಿ ಸರ್. 6 ವರ್ಷ ಆಗಿತ್ತು. ಅದಕ್ಕೆ ಈಗ ನಮ್ಮ ಗುರುಜಿಯವರು ಅಲ್ಲೇ ಅವತ್ತೇ ಕಡಿಮೆ ಮಾಡಿದ್ರು ಸರ್ ಅದನ್ನ. ಮೊನ್ನೆ ಹೋದ ಮಂಗಳವಾರ ಕಡಿಮೆ ಮಾಡಿ ಆ ತಾಯ್ತಾ ಯಾವ್ದೇ ರೀತಿ ಹಾಕೋಬೇಕು, ಯಾವ್ದೇ ರೀತಿ ಪೂಜೆ ಹೇಳಿದ್ರು ಸರ್. ಆತರ ಮಾಡಿದ್ವಿ. ಅವಾಗಿಂದ ನಮ್ ವೈಫ್ ಪ್ರಾಬ್ಲಮ್ ಇಲ್ಲ, ನಮಗೂ ಇಲ್ಲ ಸರ್. ಹಾ ಸರ್. ಎಷ್ಟು ವರ್ಷದಿಂದ ಆ ತರ ಮೈಕೈ ನೋವು ತೊಂದ್ರೆ ಇತ್ತು? ಸುಮಾರು 6-7 ವರ್ಷದಿಂದ ಆಗ್ತಿತ್ತು ಸರ್ ನಮ್ಗೆ. ನಮ್ ವೈಫ್ಗೆ ಮ್ಯಾರೇಜ್ ಆದ್ಮೇಲೆ ಅವ್ರಿಗೂ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸರ್ ಅದು. ಫಸ್ಟ್ ನಮ್ಗಿತ್ತು. ಅಂದ್ರೆ ಮನೇಲೆ ಸ್ವಲ್ಪ ಏನೋ ಏನ್ ಮಾಡಿದಾರೆ ಏನ್ ಗೊತ್ತಿಲ್ಲ ಸರ್ ನಮ್ಗೆ. ಏನೋ ಪ್ರಯೋಗ ಆಗಿದೆ ಅಂತ ಹೇಳಿದ್ರು ಸರ್ ಕೆಲವೊಂದ್ ಕಡೆ. ಆದ್ರೆ ಕ್ಲಿಯರ್ ಮಾಡಿರ್ಲಿಲ್ಲ. ಅಷ್ಟು ಕ್ಲಿಯರ್ ಮಾಡುವಂತ ಅಷ್ಟು ಶಕ್ತಿ ಇರುವಂತವ್ರು ಸಿಕ್ಕಿರ್ಲಿಲ್ಲ ಸರ್ ನಮ್ಗೆ. ನಮ್ಗೆ ಗೊತ್ತೂ ಇರ್ಲಿಲ್ಲ ಸರ್ ಅದು. ಇವ್ರು ಅಂತ ಮೊದ್ಲು ನಿಮ್ಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕು ಸರ್ ನಾವು. ಯಾಕಂದ್ರೆ ನಿಮ್ ವಿಡಿಯೋಸ್ ಎಲ್ಲ ಈಗ ಬಹಳ ನೋಡ್ತಿದ್ದೀನಿ ಸರ್ ನಾನು. ಎಲ್ಲಾ ಬಹಳ ಪವರ್ಫುಲ್ ಇರೋ ಬಹಳ ಒಳ್ಳೆ ಇದ್ರಿಂದ ನಿಮ್ಮಿಂದ ಎಲ್ಲ ಬಹಳ ಜನಕ್ಕೆಲ್ಲ ಬಹಳ ನೊಂದಿರುವಂತ ಈ ದುಷ್ಟ ಶಕ್ತಿಗಳಿಂದ ಪ್ರಾಬ್ಲಮ್ ಅನುಭವಿಸ್ತಿರೋ ಕುಟುಂಬಗಳೆಲ್ಲ ಬಹಳ ಹೆಲ್ಪ್ ಆಗಿದೆ ಸರ್ ನಿಮ್ಮಿಂದ. ಹಾ ಸರ್. ಈಗ ಅದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಯ್ತು ನಿಮ್ದು? ಹಾ ಕ್ಲಿಯರ್ ಆಗಿದೆ ಸರ್, ಕ್ಲಿಯರ್ ಆಗಿದೆ. ನಮ್ಮ ವೈಫ್ ಆರಾಮಿದಾರ ಸರ್ ಈಗ. ಅವರೇ ಶಾಕ್ ಆಗ್ಬಿಟ್ಟಿದಾರೆ ಸರ್. ಹೆಂಗೆ ಇದು ಅವ್ರು ನಂಬ್ತಿರ್ಲಿಲ್ಲ ಸರ್ ಆಕ್ಚುಲಿ. ನಾನು ಹೇಳಿದ್ರು ನಂಬ್ತಿರ್ಲಿಲ್ಲ. ಶಾಕ್ ಆಗಿ ಏನ್ ಅವ್ರು ಯಾವಾಗ್ಲೂ ಗುರುಜಿ ಅವ್ರು ನೆನೆಸ್ತಾರೆ ಸರ್. ಅವ್ರು ಏನ್ ಈ ತರ ಮಿರಾಕಲ್ ಆಗ್ಬಿಡುತ್ತಲ್ಲ, ಚೇಂಜಸ್ ಆಗ್ಬಿಡುತ್ತಲ್ಲ ಅಂತ ಹೇಳಿ ಈಗ ಅವ್ರು ಯಾವಾಗ್ಲೂ ಅವ್ರಿಗೆ ಬೇಡ್ಕೊತಾರ ಸರ್. ಅವ್ರು ಯಾವಾಗ್ಲೂ ಆತರ ಚೇಂಜಸ್ ಆಗ್ಬಿಟ್ಟಿದೆ ಸರ್. ಆರಾಮಾಗಿದೆ ಸರ್, ಆರಾಮಾಗಿದೆ. ಮತ್ತೆ ನಿನ್ನೆ ಸ್ವಲ್ಪ ಪ್ರಾಬ್ಲಮ್ ಅಂತ ನನ್ಗೆ ಸ್ವಲ್ಪ ತಲೆನೋವು, ಸ್ವಲ್ಪ ಬೆನ್ನು ನೋವು ಆಗ್ತಾ ಇತ್ತು ಸರ್ ನಿನ್ನೆ ಸಡನ್ ಆಗಿ. ಅದು 3 days ಹೇಳಿದ್ರು ಸರ್ ಅವ್ರು, 3 ದಿನ. ನಿನ್ನೆ ಸ್ವಲ್ಪ ಆಗ್ತಾ ಇತ್ತು. ಮತ್ತೆ ಗುರುಜಿ ಅವ್ರು ತಾವೇ ಕಾಲ್ ಮಾಡಿದಾರೆ ಸರ್ ನಮ್ಗೆ. ಈವ್ನಿಂಗ್ 7 ಕಾಲ್ ಮಾಡಿ ಈ ತರ ನಿಮ್ಗೆ ಸಮಸ್ಯೆ ಆಗ್ತಿದೆ ನೋಡಿ, ಸ್ವಲ್ಪ ಏನೋ ಅಲ್ಲಿ ಡೇಟ್ ಆಗಿರೋ ಹತ್ರ ನೀವೆಲ್ಲ ಕೂತಿದ್ರೆ ಕಾಣಿಸ್ತೈತಿ ಲೇಡೀಸ್ ಹತ್ರ, ಈ ತರ ಆಗಿದೆ, ನನ್ಗೆ ತೋರಿಸ್ಕೊಡ್ತಿಲ್ಲ ಅಂತ ಹೇಳಿ ಅಲ್ಲೇ ಕ್ಲಿಯರ್ ಮಾಡಿದ್ರು ಸರ್ ಅವರು. ಅಲ್ಲಿ ಮಾಡಿದ ತಕ್ಷಣ ಅವರು ಕ್ಲಿಯರ್ ಆಗ್ಬಿಡ್ತು ಸರ್ ನಂಗೆ ಮೈಕೈ ನೋವೆಲ್ಲ. ಸೂಪರ್ ಅಲ್ಲ, ಕ್ಲಿಯರ್ ಆಯ್ತು ಸರ್. ಆಮೇಲೆ ಮೊನ್ನೆ ಸರ್ ಅವರು ಫಸ್ಟ್ ಮಾಡಿದ ಅವತ್ತೇ ನೈಟ್ ಒಂದು ಕನ್ಸಲ್ಲಿ ಸರ್ ಒಂದು ಕುದುರೆಯಲ್ಲಿ ರಾಜ. ಆಮೇಲೆ ಆ ಕುದುರೆಗೆಲ್ಲ ಮುಖ ಇತ್ತು ಸರ್. ಈಗ ಮನುಷ್ಯನ್ ಮುಖ ಇರುತ್ತಲ್ಲ ಸರ್, ಆತರ ಕುದುರೆಗಿತ್ತು. ಕುದುರೆ ಆ ಕಡೆ ಈ ಕಡೆ ನೋಡ್ತಾ ಇತ್ತು, ಹೋಗ್ತಾ ಇತ್ತು. ಒಬ್ಳು ಹುಡುಗಿ ಅವಳು ಏನೋ ಮೋಹಿನಿ ತರ ಸರ್. ನನ್ಗೆ ಹಂಗ ಅನ್ಕೊಂಡೆ ನಾನು. ಒಂದು ಹುಡುಗಿ ಬಹಳ ಸುಂದರವಾಗಿದ್ದಾಳೆ. ಆ ಹುಡುಗಿಗೆ ಶಕ್ತಿ ಇದೆ ಸರ್. ಅದರಲ್ಲಿ ಅವಳು ತಪ್ಸ್ಕೋತಾ ಇದ್ದಾಳೆ. ಇವ್ರು ರಾಜ ಬಾಣ ಬಿಟ್ಟ ಸರ್ ಆ ಹುಡುಗಿಗೆ. ಬಾಣ ಬಿಟ್ರು, ಅದು ಹುಡುಗಿಗೆ ಅದು ಲಾಕ್ ಆಗ್ಬಿಡ್ತು. ಹಿಂಗ್ ಬಂಧನ ಆಗೋ ಲಾಕ್ ಮಾಡ್ಬಿಡ್ತು ಸರ್. ಆತರ ಕನ್ಸ್ ಬಿದ್ದಿತ್ತು ನಂಗೆ. ಸೂಪರ್. ಅಂದ್ರೆ ಅದು ನಿಮ್ಗೆ ಕ್ಲಿಯರ್ ಆಗಿದ್ದನ್ನ ಸೂಚನೆ ತೋರಿಸಿದೆ. ಮತ್ತೆ ನಾನು ಸ್ವಾಮೀಜಿ ಅವರಿಗೆ ಕಾಲ್ ಮಾಡಿ ತಿಳಿಸಿದ್ದೀನಿ ಸರ್ ಅದನ್ನ. ಸೂಪರ್, ಒಳ್ಳೇದಾಯ್ತು. ಒಂದಷ್ಟು ಒಳ್ಳೆ ಅನುಕೂಲ ಆಯ್ತು ನಿಮ್ಗೆ. ಅಂದ್ರೆ ಅವರು ಇಲ್ಲಿಂದಾನೇ ಪರಿಹಾರ ಮಾಡ್ಕೊಟ್ಟಿದ್ ನಿಮ್ಗೆ? ಅಲ್ಲಿಂದಾನೇ ಪರಿಹಾರ ಮಾಡಿದಾರೆ ಸರ್ ನಮ್ಗೆ. ತುಂಬಾ ಹಾಕಿದ ತಕ್ಷಣ ನಮ್ಗೆ ಕಡಿಮೆ ಆಗಿಬಿಡುತ್ತೆ ಸರ್ ಅದು. ಸೊ ಒಳ್ಳೇದಾಯ್ತು. ಈಗ ಎಲ್ಲ ಆರೋಗ್ಯ ಎಲ್ಲ ಸರಿ ಇದೆ? ಕಡಿಮೆ ಇದೆ ಸರ್. ಎಲ್ಲ ತಾಯ್ತಾ ಹಾಕೊಂಡ್ಮೇಲೆ ನಮ್ಗೆ ಯಾವ್ದು ಈಗ ಫುಲ್ ಆರಾಮಿದೀವಿ ಸರ್. ಮೈಕೈ ನೋವು ಇಲ್ಲ, ಯಾವ್ದೇ ಕೆಟ್ಟ ಯೋಚನೆಗಳಿಲ್ಲ, ಆರಾಮಿದೀವಿ ಸರ್. ಓಕೆ ಸರ್, ಒಳ್ಳೇದಾಗ್ಲಿ. ಹಾ ಸರ್. ಅದಕ್ಕೆ ಅವರು ಈಗ ದೇವರು ನಿಜವಾಗ್ಲೂ ದೇವರಿಗೆ ಕಾಣಿಸಲ್ಲ ಸರ್. ಅವ್ರ ರೂಪದಲ್ಲಿ ಇವರು ಜನಗಳಿಗೆ ಈ ತರ ಎಲ್ಲಾ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಈ ತರ ಎಲ್ಲ ಸಹಾಯ ಮಾಡ್ತಾರಂದ್ರೆ ಇವರೇ ಒಂದು ದೇವರು ಸರ್ ಈಗ. ಓಕೆ, ಒಳ್ಳೇದಾಗ್ಲಿ. ಸ್ವಲ್ಪ ಸೇಫ್ಟಿಯಾಗಿ ಇನ್ಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ. ಹಾ ಸರ್. ಅವ್ರಿಗೂ ನಿಮ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಈಗ ಸುದೇಶ್ ಮೀಡಿಯಾಕ್ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನೀವು ಈ ರೀತಿ ತಿಳಿಸ್ಕೊಟ್ಟಿದ್ರಿಂದನೇ ನನಗೆ ಅದು ಸ್ವಾಮೀಜಿ ಅವರು ಸಿಕ್ಕಿದ್ದು ಸರ್. ಇಲ್ಲಾಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಅದು ನಿಮ್ಗೆ ಅನುಭವಕ್ಕೆ ಬಂತು, ಹಾಗಾಗಿ ನೀವು ಅದನ್ನು ಪರಿಹಾರ ಪಡ್ಕೊಂಡಿದ್ದೀರಾ. ಈಗ ನಿಮ್ಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಇದು ಕೆಲಸ ಆಯ್ತು ಅನ್ನೋದು ನಮಗೂ ಒಂದು ಖುಷಿ. ಸೊ ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಓಕೆ, ಈಗ ಅವರು ಒಂದು ಪಾಯಿಂಟ್ ಹೇಳಿದ್ರು. ಏನಂದರೆ
ಅವ್ರಿಗೆ ಮತ್ತೇನು ತಲೆನೋವು ಬಂದಿದೆ ಅದ್ರ ನೆಕ್ಸ್ಟ್ ನೀವು ನೈಟ್ ಫೋನ್ ಮಾಡಿ ಈ ಥರ ಏನೋ ತಲೆನೋವು ಬಂದಿದೆ ಅಂದರೆ ನಿಮ್ಗೆ ತೊಂದರೆ ಆಗ್ತಾ ನಮ್ಗೆ ಇದೆ, ಸೂಚನೆ ಗೊತ್ತಾಯ್ತು ಅದು ಹೆಂಗೆ ಗೊತ್ತಾಯ್ತು? ನನಗೆ ಒಂದು ಟೈಮ್ ಕುತ್ಕೊಂಡು ಮಾತಾಡ್ತಾ ಇದ್ದೆ ಯಾರ ಹತ್ರನೂ, ಈ ಥರ ಹೇಳಿದೆ ಈ ಥರ ಫೋನಲ್ಲಿ ಒಬ್ಬರಿಗೆ ಪರಿಹಾರ ಮಾಡ್ತಂತ. ನಾನು ಸಡನ್ನಾಗಿ ಯಾಕಂದ್ರೆ ಅವ್ರಿಗೆ ಫೋನ್ ಮಾಡಿ ಮಾತಾಡ್ಸ್ಬೇಕಂತ ಹೇಳ್ಬಿಟ್ಟು ಅಪ್ಪ ನಾನು ಸೂಚನೆ ಕೊಟ್ಟೆ. ಅವರು ಬಸ್ಸಲ್ಲಿ ಟ್ರಾವೆಲ್ ಏನೋ ಮಾಡ್ತಾ ಇದ್ರಂತೆ. ಯಾಕಂದ್ರೆ ಇನ್ನೂ 3 ದಿವಸನೂ ಆಗಿರಲಿಲ್ಲ ಅವ್ರಿಗೆ ಪಾರ್ಸಲ್ ಕಳಿಸಿ. ಅದು ಯಾಕಂದ್ರೆ ಏನೋ ಅಕಸ್ಮಾತ್ ಲೇಡೀಸ್ ಏನೋ ಡೇಟ್ ಗಿಟ್ ಹಾಕಿ ಏನೋ ಸ್ವಲ್ಪ ಇದಾಗಿದ್ರೆ ಅದು ಸ್ವಲ್ಪ ಎಫೆಕ್ಟ್ ಆಗಿದೆ. ನಾನು ಅಲ್ಲೇ ಕುತ್ಕೊಂಡು ಹಂಗೇನೆ ನೈಟ್ ಕುತ್ಕೊಂಡೆ. ಅಪ್ಪನಿಗೆ ಒಂದು ಇಲ್ಲಿಂದನೇ ಮಂತ್ರ ಹಾಕಿದ್ರಪ್ಪ. ಸ್ಪಾಟಲ್ಲೇ ಮಾಡಿದ ತಕ್ಷಣ ಅವ್ರು ಸ್ಪಾಟಲ್ಲೇ ಅಲ್ಲೇನೆ ಕ್ಲಿಯರ್ ಆಗ್ಬಿಟ್ಟು. ಅದು ಆಟೋಮೆಟಿಕ್ ಸೂಚನೆ ಸಿಕ್ಕಿ ನೀವು ಅದನ್ನ ಅವ್ರು ನಾನೇ ಫೋನ್ ಮಾಡಿದ್ದೆ. ಅದಕ್ಕೆ ಯಾರೋ ನಾನು ಮಾಡಿ ಇದು ಮಾಡಿದ್ರೆ ನಂಬಿಕೆ ಮೇಲೆ ಯಾರೇ ಆಗಲಿ, ಯಾವ ಭಕ್ತಾಗದ ಇರಲಿ, ಯಾರೇ ಕಸ್ಟಮರ್ ಇರಲಿ, ನಂಬಿ ಫೋನ್ ಮಾಡ್ರಿ, ಎಲ್ಲಿಂದಾನೆ ಅವ್ರಿಗೆ ಏನು ಬೇಕಾದ್ರೆ ನಾನು ಮಾಡಿಕೊಡ್ತೀವಿ. ಅದು ಎಷ್ಟೇ ದೂರ ಇದ್ರು ಇದು ಪರಿಹಾರ ನಡೀತಾ ಇದೆ. ಇವರೆಷ್ಟು ನಮ್ಮ ಏರಿಯಿಂದ ಇಲ್ಲಿಂದ 600 ಕಿಲೋಮೀಟರ್ ಆಗುತ್ತೆ. ನಮ್ಮ ಏರಿಯಿಂದ 470 ಕಿಲೋಮೀಟರ್ 80 ಕಿಲೋಮೀಟರ್ ಆಗುತ್ತೆ ಅದು. ಸೊ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ. ಸೊ ಅವ್ರ ಕೊರಿಯರ್ ಮುಖಾಂತರ ಅದೆಲ್ಲ ಕಳಿಸಿದ್ದೆ, ನಾನು ಅಡ್ರೆಸ್ ಕಳಿಸಿದ್ರು. ನಿಂಬೆಹಣ್ಣು ಅದೆಲ್ಲ ಎಲ್ಲ ಮಂತ್ರ ಹಾಕಿ ಎಲ್ಲ ಇದು ಮಾಡಿದ್ದೆ. ಅವ್ರ ಗಂಡ ಹೆಂಡತಿಯರು ಇಬ್ಬರು ಕುತ್ಕೊಂಡು ಅವ್ರು ಅಲ್ಲಿ ಕುತ್ಕೊಂಡಿದ್ದಾರೆ, ನಾನು ಆಫೀಸಲ್ಲಿ ಕುತ್ಕೊಂಡು ಅಮ್ಮನ ಹತ್ರ ದೇವ್ರ ಕುತ್ಕೊಂಡು ನಾನು ಇಲ್ಲಿಂದ ಮಾಡಿದ್ದೆ. ಅದು ಅವ್ರು ಮಾಡ್ತಾನೆ ಅವ್ರಿಗೆ ಅಲ್ಲಿ ರಿಸಲ್ಟ್ ಬಂದ್ಬಿಟ್ಟಿದ್ದು. ನಾ ಪಾಪ ಮಕ್ಕಳೂ ಇಲ್ಲ, ಸ್ವಲ್ಪ ಎಮ್ಮಿಗೆ ಪರ್ಸನಲ್ ಪ್ರಾಬ್ಲಮ್ ಎಲ್ಲ ಆಯ್ತು, ಅದು ಹೇಳಿದ್ದೀನಿ ಎಮ್ಮನಿಗೆಲ್ಲ. ಸ್ವಲ್ಪ ವೈಟ್ ಬೀಡಿಂಗ್ ಆಗೋದು, ಒಂದು ಸ್ವಲ್ಪ ಅಲರ್ಜಿ ಆಗೋ ಥರ. ಅವ್ರಿಗೆ ಆ ಮಾತುಗಳು ಹೇಳಿದ ತಕ್ಷಣ ಇನ್ನೂ ಶಾಕ್ ಆಗ್ಬಿಟ್ರು. ಅವ್ರು ಎಲ್ಲಿರೋ ನನ್ನ ಮಕ್ಕನೇ ನೋಡಿಲ್ಲ, ಹೆಂಗೆ ಹೇಳಿದ್ರು ಇವ್ರು ಸ್ವಾಮಿಗಳು ಅಂತ, ಆ ಥರ ಅದು. ಸೊ ಇದು ಸಾಧ್ಯ, ಇಲ್ಲಿ ಎಷ್ಟೇ ದೂರ ಇದ್ರು ಇಷ್ಟೇ ಇರಲಿ, ಇದು ಮಾಡ್ಕೊಂಡು ಅವ್ರು ನಂಬಿಕೆ ಮಾಡಿ ಅವ್ರ ಮನೆ ದೇವರು ಅವ್ರಿಗೆ ಇದುವಾಗಿರ್ಬೇಕು. ಆವಾಗ ನಾವು ಟಕ್ಕಂತ ಇಲ್ಲಿಂದನೇ ಬೇಕಾದ್ರೆ ಅವ್ರಿಗೆ ಎಷ್ಟೇ ದೂರ ಇರಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಮಾಡಿಕೊಡ್ತಾರೆ, ಆಗುತ್ತೆ, 100% ಆಗುತ್ತೆ ಕೆಲಸ. ಸೊ ಇವು ಅಂದರೆ ತುಂಬ ಸ್ಪೀಡಾಗೂ ಆಗಿದೆ, ಒನ್ ಡೇನಲ್ಲೇ ಒಂದೇ ಸ್ಪಾಟಲ್ಲೇ, ಒನ್ ಡೇನೇ ಇಲ್ಲ, ಅವತ್ತೇ ಆಗಿದೆ. ಅಲ್ಲಿ ಮಾಡ್ತಾನೆ ಅವ್ರಿಗೆ ಅಲ್ಲೇ ರಿಸಲ್ಟ್ ಬಂದಿದ್ದು. ಮಾಡಾದ್ಮೇಲೆನೋ ಅಪ್ಪ ರಿಸಲ್ಟ್ ಕಣ್ಣಲ್ಲೇ ತೋರಿಸಿದಾರಲ್ಲ, ಕನಸಲ್ಲೇ ತೋರಿಸಿದಾರಲ್ಲ. ಮನುಷ್ಯನ ರೂಪ ಕುದುರೆಯಲ್ಲಿ ಹೋಗಿರೋದು ಬೇತಾಳ ಸ್ವಾಮಿ. ಅಪ್ಪ ಕುದುರೆಯಲ್ಲಿ ಇದ್ದಾರೆ. ಅದರಿಂದ ಅಪ್ಪ ನೀವು ಹೇಳ್ತಾರೆ ನಾನೇನ ಮಾಡಿದ್ದು ಅಂತ. ಸೂಪರ್. ಸೊ ವೀಕ್ಷಕರೇ, ಇದೊಂದು ಯಾಕಂದರೆ ಡಿಸ್ಟೆನ್ಸಲ್ಲಿ ತುಂಬ ದೂರದಲ್ಲಿ ಫೋನ್ ಮುಖಾಂತರ ಅಟೆಂಡ್ ಮಾಡಿ ಅದಕ್ಕೆ ಇವ್ರು ಇಲ್ಲಿಂದನೇ ಇವ್ರ ಹತ್ರ ಇರೋ ಕೆಲವೊಂದಷ್ಟು ತಾಯ್ತನೋ ಇನ್ನೊಂದು ಕಳಿಸಿ ಅವ್ರಿಗೆ ಸೇಫ್ಟಿಗೋಸ್ಕರ, ಮತ್ತು ಫೋನ್ ಮುಖಾಂತರನೇ ಕೆಲವೊಂದಷ್ಟು ಪರಿಹಾರ ಇಲ್ಲಿಂದ ಇವರು ಮಾಡಿ ಆದಮೇಲೆ ಸ್ಪಾಟಲ್ಲಿ ಅವ್ರಿಗೆ ಒಳ್ಳೇದಾಗೈತೆ. 7-8 ವರ್ಷದಿಂದ 6-7 ವರ್ಷದಿಂದನೇ ಅವ್ರಿಗೆ ಹೆಲ್ತ್ ಸಮಸ್ಯೆ ಇಬ್ಬರಿಗೂ ಗಂಡ ಹೆಂಡತಿಗಿತ್ತು. ಸೊ ಅವ್ರಿಗೆ ಅದು ಇಮಿಡಿಯೇಟಾಗಿ ಸ್ಪಾಟಲ್ಲೇ ರಿಸಲ್ಟ್ ಕೊಟ್ಟು ಅವತ್ತು ರಾತ್ರಿ ಸ್ವಪ್ನದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ವಾಮಿಗಳು. ಸೊ ಇದೊಂದಷ್ಟು ಇನ್ಫಾರ್ಮೇಷನ್ನು ಮತ್ತು ಈ ಥರನೂ ಇಲ್ಲಿ ನಡೀತಾ ಐತೆ, ಈ ಥರನೂ ಸಾಧ್ಯ ಐತೆ, ಮಾಡಿದ್ದಾರೆ, ರಿಸಲ್ಟ್ ಸಿಕ್ಕಿದೆ ಅನ್ನೋ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.